ಯಾವ ರೀತಿ ಇರುತ್ತೆ ಅನ್ಕೋತೀವಿ? ನಾವು ಈ ಓವರಾಲ್ ಈ ಟೂರ್ನಮೆಂಟೇ ಎಷ್ಟು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ಈಗ ಆಲ್ರೆಡಿ ಎಲ್ಲರೂ ನೋಡಿದ್ದಾರೆ. ಎಲ್ಲ ಈಚ್ ಆ್ಯಂಡ್ ಎವ್ರಿ ಮ್ಯಾಚ್ ಎವ್ರಿ ಒನ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಒನ್ಸ್ ಇನ್ ಅ ಜನ್ರೇಷನ್ ಬೌಲರ್ ಇದ್ದಾರೆ ಜಸ್ಪ್ರೀತ್ ಬುಮ್ರಾ ಅಂತ. ಅವರಷ್ಟು ಎಕ್ಸೆಪ್ಷನಲ್ ಬೌಲರ್ ಬೇರೆ ಯಾರೂ ಸಿಗೋದಿಲ್ಲ, ಯಾವ ವರ್ಲ್ಡ್ ಕ್ರಿಕೆಟಿಗೆ ಸಿಗೋದಿಲ್ಲ. ಅಂಥ ಬೌಲರ್ ಇಟ್ಕೊಂಡು ನಾವು ಇಷ್ಟು ಕ್ರೂಷಿಯಲ್ ಮ್ಯಾಚಸ್ ಈಗ ಮೊನ್ನೆನೇ ನೋಡಿರ್ಬೋದು ನೀವು ಹೆಂಗೆ ಸೆಮಿಫೈನಲ್ ಎಷ್ಟು ಕ್ರೂಷಿಯಲ್ ಓವರ್ಸ್ನಲ್ಲೂ ಅವರು ಬುಮ್ರಾ ಅವರು ಮೆಚುರಿಟಿ ತೊಗೊಂಡು ಎಷ್ಟು ಚೆಂದ ಹಾಕಿದ್ರಂತ. ಹಾಗೆಯೇ ನಾವು ಫೈನಲ್ನಲ್ಲೂ ನಾವು ಇವತ್ತಾದ್ರೂ ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಬುಮ್ರಾ ಅವರಿಂದ ಮತ್ತು ಇಂಡಿಯಾ ಟೀಮಿಂದ. ಆಲ್ಮೋಸ್ಟ್ ಫೇವ್ರೇಟ್ಸ್ ಅಂತೆ ಫ್ರಮ್ ಟೂರ್ನಮೆಂಟ್ ಸ್ಟಾರ್ಟಿಂಗ್ಲಿಂದ ಫೇವ್ರೇಟ್ಸ್ ಅಂತ ಇಂಡಿಯಾದವರೇ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಈಗ ಹೋಮ್ ಟೀಮಾಗಿ ಇಂಡಿಯಾನೇ ಕ್ವಾಲಿಫೈ ಆಗಿದೆ ಫೈನಲ್ಗೆ. ಆಲ್ಮೋಸ್ಟ್ ಗೆಲ್ತೀವಿ ಇಂಡಿಯಾ. ಲೆಟ್ಸ್ ವಿನ್. ಅಲ್ಲ, ಈಗ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಅಂತ, ಯಾರ ಮೇಲೆ ನಿಮ್ಗೆ ಜಾಸ್ತಿ ಹೋಪ್? ನಮಗೆ ಜಾಸ್ತಿ ಹೋಪ್ ಈಗ ತಿಲಕ್ ವರ್ಮಾ ಮತ್ತು ಅಭಿಷೇಕ್ ಶರ್ಮಾ ಮೇಲೆ. ಅಭಿಷೇಕ್ ಶರ್ಮಾ ಓವರಾಲ್ ಟೂರ್ನಮೆಂಟ್ನೂ ಆಡಿಲ್ಲ ಅಂದರೆ ನಮಗೆ ಲಾಸ್ಟ್ ಇಯರ್ ಹೆಂಗೆ ವಿರಾಟ್ ಕೊಹ್ಲಿ ಅವರು ನಮಗೆ ಫೈನಲ್ ಮ್ಯಾಚ್ ಆಡಿಸಿ ಗೆಲ್ಲಿಸ್ಕೊಟ್ರು, ಈ ಸರಿ ನಮಗೆ ಅಭಿಷೇಕ್ ಶರ್ಮಾ ಗೆಲ್ಲಿಸ್ತಾರಂತ ಆ ನಂಬಿಕೆ ಇದೆ ಫೈನಲ್ನಲ್ಲಿ. ಎದುರಾಳಿ ಟೀಮ್ ಎಷ್ಟು ಸ್ಟ್ರಾಂಗ್ ಇರುತ್ತೆ? ಎದುರಾಳಿ ಟೀಮ್ ಎಷ್ಟೇ ಸ್ಟ್ರಾಂಗ್ ಇರ್ಬೋದು, ಅವತ್ತಿನ ದಿವಸ ಅವ್ರ ಡೇ ಇದ್ರೆ ಅಷ್ಟೇ ಅವ್ರಿಗೆ ಕೌಂಟ್ ಆಗುತ್ತೆ. ಯಾರೂ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಕ್ರಿಕೆಟ್ ಅನ್ನೋದು ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಂತ ಇಂಡಿಯಾ ಅಂತೂ ಲೈಟ್ ಅಂತೂ ಯಾವತ್ತೂ ತೊಗೊಲಿಕ್ಕಾಗಲ್ಲ ಇಂಡಿಯಾಕ್ಕೆ. ಅದು ಎಸ್ಪೆಷಲಿ ಹೋಮ್ ಕಂಡೀಷನ್ಸು ಇಂಡಿಯಾಗೆ ಫೇವ್ರೇಟ್ ಇದ್ದೇ ಇರುತ್ತೆ. ಇಂಡಿಯನ್ಸ್ ಫ್ಯಾನ್ಸ್ನು ಅಹಮದಾಬಾದ್ನಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ನಮಗೆ 2 ಕೈಘಟನೆ ಅಹಮದಾಬಾದ್ನಲ್ಲಿ ಆಗಿದೆ. ಆದರೆ ಈಗ 3ನೇದಕ್ಕೆ ಮುಕ್ತಾಯ ಮಾಡಿ ನಾವು ಗೆಲ್ತೀವಿ ಅನ್ನೋದು ವಿಶ್ವಾಸ ಇಂಡಿಯನ್ಸ್ ಮೇಲೆ ನಮಗಿದೆ. ಇಂಡಿಯನ್ ಟೀಮ್ಗೆ ನ್ಯೂಜಿಲೆಂಡ್ ಯಾವ ಪ್ಲೇಯರ್ ಥ್ರೆಟ್ ಆಗ್ಬೋದು ಅಂತ? ಜಾಕೋಬ್ ಡಫಿ ಆಗ್ಬೋದು. ಮತ್ತು ಬ್ಯಾಟಿಂಗ್ನಲ್ಲಿ ಓಪನಿಂಗ್ ಮೊನ್ನೆ ನೋಡಿದ್ರೆ ಫಿನ್ನಲ್ಲೇನವರು ಸೆಮಿಫೈನಲ್ ಇದ್ರೂ ಎಷ್ಟು ಎಕ್ಸ್ಪ್ರೆಸ್ ಮಾಡ್ಕೊಂಡ್ರು, ಅವರು ಸೆಂಚುರಿನೂ ಹೊಡೆದ್ರು. ಅಂದ್ರೂ ಆನ್ ದ ಡೇ ಇವತ್ತಿನ ದಿವಸ ಆಡಿದ್ರೆ ಅಷ್ಟೇ ಮ್ಯಾಟರ್ ಆಗುತ್ತೆ. ಇಂಡಿಯಾ ಇವತ್ತಿನ ದಿವಸ ಗೆಲ್ತಾರೆ ಅಷ್ಟೇ ಹೇಳ್ತೀವಿ. ನಿಮ್ಮ ಹೆಸರು? ರಾಘವೇಂದ್ರ. ಆಡಬೇಕು, ಇಂಡಿಯಾ 100% ಇದೆ ಗೆದ್ದಲಿಕ್ಕೆ. ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು? ಫೇವ್ರೇಟ್ ಪ್ಲೇಯರ್ ಇಶಾನ್ ಕಿಶನ್. ಯಾಕೆ? ಅವನೇ ಎಲ್ಲ ಮ್ಯಾಚಲ್ಲಿ ಚಲೋ ಪರ್ಫಾರ್ಮೆನ್ಸ್ ಮಾಡ್ಯಾನ ಈ ಸಲ. ದಟ್ಸ್ ವೈ ಹಿ ವಿಲ್ ಫೇವ್ರೇಟ್ ಮೈ. ಇಂಡಿಯಾ ಟೀಮ್ ಸ್ಟ್ರಾಂಗ್ ಇದೆಯಾ? ಹಾಂ, ಸ್ಟ್ರಾಂಗ್ ಇದೆ. ಬೂಮ್ರಾ ಬಾಲ್ ಭೀ ಚಲೋ ಹೊಡ್ತಿದ್ದೆ. ಆ್ಯಂಡ್ ನಾವು ಹಿ ಆಲ್ವೇಸ್ ಬಾಲ್ ಯಾರ್ಕರ್ಸ್. ನಾವು ಹಿ ಪ್ರಾಕ್ಟೀಸಿಂಗ್ ಸೋ ಮಚ್ ಯಾರ್ಕರ್ಸ್. ವೇಟ್ ಮಾಡಕತ್ತೀರಿ ಮ್ಯಾಚ್ ನೋಡೋದಕ್ಕೆ? ಹಾಂ, ಎಷ್ಟು ಕ್ಯೂರಿಯಾಸಿಟಿ ಇದೆ ಮ್ಯಾಚ್ ನೋಡೋಕೆ, ಫೈನಲ್ ಮ್ಯಾಚ್ಗೆ? ಬಹುತ್ ಬಕ್ಕುಳ ಅದ. ಏನು ಹೇಳ್ತೀರಿ ಇಂಡಿಯನ್ ಟೀಮ್ಗೆ? ಇಂಡಿಯಾ ವಿನ್ ದ ಮ್ಯಾಚ್. ಓಕೆ, ನಿನ್ನ ಹೆಸರು ಬಿಟ್ಟ? ಸಾತ್ವಿಕ್. ಮ್ಯಾಚ್ ಇವತ್ತು ಯಾವ ರೀತಿ ಕ್ಯೂರಿಯಾಸಿಟಿ ಇಟ್ಕೊಂಡಿದ್ರಿ? ಯಾವ ಟೀಮ್ ಗೆಲ್ಲುತ್ತೆ ಅಂತ ಕಾನ್ಫಿಡೆನ್ಸ್? ಇಂಡಿಯಾ ಗೆಲ್ತದ್ರಿ ಫುಲ್ 100%. ಯಾರು ನಿಮ್ಮ ಫೇವ್ರೇಟ್ ಪ್ಲೇಯರ್? ಅಭಿಷೇಕ್ ಶರ್ಮಾ ರೀ. ಅಭಿಷೇಕ್ ಶರ್ಮಾ. 3 ಮ್ಯಾಚ್ ಡಕ್ಔಟ್ ಹೋಗೋರಿ, ಅಂದ್ರೂ ಹೋಪ್ ಅದ ರೀ ಫೈನಲ್ದಾಗ ಆಡ್ತಾನೆ. ಎಷ್ಟು ಟಫ್ ಆಗಿ ಹೋಗುತ್ತೆ ಈ ಫೈನಲ್ ಮ್ಯಾಚ್? ಇಂಡಿಯಾ ಗೆಲ್ತಾರೆ. ಟಫ್ ಇಲ್ಲ, ಇಂಡಿಯಾಗೆ ಈಸಿ ಅದ ರೀ ಮ್ಯಾಚ್. ಯಾರು ಥ್ರೆಟ್ ಆಗ್ಬೋದು ನ್ಯೂಜಿಲೆಂಡ್ ಇಲ್ಲ ಇಂಡಿಯಾಗೆ? ಫಿನ್ ಎಲ್ಲನ್ ರೀ ಬ್ಯಾಟಿಂಗ್ದಾಗ. ಬಾಲಿಂಗ್ದಾಗ ಸ್ಯಾಂಟ್ನರ್ ಆಗ್ಬೋದು ರೀ. ಎಷ್ಟು ಸ್ಟ್ರಾಂಗ್ ಇದೆ ಇಂಡಿಯಾ ಟೀಮ್? ಸ್ಟ್ರಾಂಗ್ ಇದೆ ರೀ. ಹೆಂಗೆ ಸ್ಟ್ರಾಂಗ್ ಅಂದ್ರೆ? ಬ್ಯಾಟಿಂಗ್ ಲೈನಪ್ನು ಸ್ಟ್ರಾಂಗ್ ಅದ ರೀ, ಬಾಲಿಂಗ್ ಲೈನಪ್ನು ಸ್ಟ್ರಾಂಗ್ ಅದ ರೀ. ಸೋಲ್ಸಕ್ಕಾಗಲ್ಲ ರೀ ಇಂಡಿಯಾ. ನೀವೇ ಡಲ್ ಇದ್ದೀರಲ್ಲ ಯಾಕೆ? ಹೇಳ್ರಿ, ಗೆಲ್ತದ ರೀ. ಗೆಲ್ತದ? ಹೋಪ್ ಇದೆ? ಹಾಂ, ಹೋಪ್ ಅದ. ಯಾರು ಚಂದ ಆಡ್ತಾರ? ಅಭಿಷೇಕ್ ಶರ್ಮಾ ರೀ. 3 ಮ್ಯಾಚ್ ಚಲೋ ಆಡಿಲ್ಲ ಅಂದ್ರೆ ಹೋಪ್ ಅದ ರೀ, ಚಲೋ ಆಡ್ತಾನೆ. ಎಷ್ಟು ಈಗ ಫಸ್ಟ್ ಬ್ಯಾಟಿಂಗ್ ಬಂತು ಅಂದ್ರೆ ಎಷ್ಟು ನೋಡಿದ್ರು? ಹಾಫ್ ಸೆಂಚುರಿ ಹೊಡೆದ್ರೆ ಸೆಂಚುರಿ ಫಿಕ್ಸ್ ಅದ ರೀ. ನಿಮ್ಮ ಹೆಸರು? ರಾಜ್ಕುಮಾರ್. ಫೈನಲ್ ಮ್ಯಾಚು ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಗೆಲ್ಲುತ್ತೆ ಅನ್ನೋಂಥದ್ದು ಎಷ್ಟು ಮಟ್ಟಿಗೆ ಹೋಪ್ ಇದೆ ಮತ್ತು ಯಾವ ರೀತಿ ಕಾನ್ಫಿಡೆನ್ಸ್ ಇದೆ? ಇಲ್ಲ, 100% ಇಂಡಿಯಾ ವಿನ್ ಆಗೋ ಚಾನ್ಸಸ್ ಇದೆ. ಚಾನ್ಸಸ್ ಅಂದರೆ 100% ಡೆಫಿನೆಟ್ಲಿ ಇಂಡಿಯಾನೇ ವಿನ್ ಆಗೋದು. ಯಾಕಂದರೆ ನಮ್ಮ ಹತ್ರ ಬ್ಯಾಟ್ಸ್ಮನ್ 2 ಮ್ಯಾಚಿಂದ ಸಂಜು ಸ್ಯಾಮ್ಸನ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಪ್ಲೇಯರ್ ಆಫ್ ದ ಮ್ಯಾಚ್. ಆ್ಯಂಡ್ ಫೈನಲಲ್ಲಿ ಕೂಡ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಎಂಬುದಾಗಿ 100% ನನಗೆ ಭರವಸೆ ಇದೆ. ಆ್ಯಂಡ್ ಬೇರೆ ಪ್ಲೇಯರ್ಸ್ ಅಭಿಷೇಕ್ ಶರ್ಮಾ ಆಗಲಿ, ತಿಲಕ್ ವರ್ಮಾ, ಇಶಾನ್ ಕಿಶನ್, ಸೊ ಒಂದು ಒಳ್ಳೆ ಸ್ಕೋರ್ ಬೋರ್ಡಲ್ಲಿ ಹಾಕಿದ್ರೆ ಸೊ ಅವರು ಡಿಫೆಂಡ್ ಮಾಡ್ಬೋದು. ಅಥವಾ ಚೇಸಿಂಗ್ ಬಂದರೆ ಕೂಡ ಅವ್ರು 100% ಚೇಸ್ ಮಾಡ್ತಾರೆ. ಯಾಕಂತಂದರೆ ಎಲ್ಲರೂ ಕಾನ್ಫಿಡೆಂಟ್ ಆಗಿ ಆಡ್ತಾ ಇದ್ದಾರೆ. ಇವನ್ ಬೌಲರ್ಸ್ ಆಗಲಿ, ಆಲ್ರೌಂಡರ್ಸ್ ಆಗಲಿ. ನಿನ್ನೆ ಲಾಸ್ಟ್ ಮ್ಯಾಚ್ ಬೂಮ್ರಾ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಸೊ ಅವ್ರ ಮ್ಯಾಚ್ ಒಂದು ಬೌಲಿಂಗಿಂದ ಸರಿಯಾಗಿ ಸ್ಕೋರ್ ಕಂಟ್ರೋಲ್ ಆಗಿದೆ.
ಫೈನಲಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇದ್ದಾರೆ ಮತ್ತು ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. 100% ಇಂಡಿಯಾ ವಿನ್ ಆಗುತ್ತೆ. ಫೈನಲಲ್ಲಿ ಕೂಡ ಸಂಜು ಸ್ಯಾಮ್ಸನ್ ಅವರಿಗೆ ಮತ್ತೊಂದು 50 ಆ್ಯಂಡ್ 100 ಕೂಡ ನಾವು ಅವರಿಂದ ಬಯಸ್ತೇವೆ. ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ಇಂಡಿಯಾ. ಥ್ಯಾಂಕ್ ಯು. ನ್ಯೂಜಿಲೆಂಡ್ ಟೀಮ್ ಕೂಡ ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ ಲೈನಪ್ ಬಾಲಿಂಗ್ ಲೈನಪ್ ಅದು ಕೂಡ ತುಂಬ ಸ್ಟ್ರಾಂಗ್ ಇದೆ. ಈವನ್ ಸ್ಟ್ರಾಂಗ್ ಆಗಿದೆ. ಸೊ ಇಂಡಿಯಾ ಹತ್ರ ನಮ್ಮ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತಲ್ಲ. ಸೊ ಈವನ್ ಅವ್ರ ಹತ್ರ ಕೂಡ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಸೊ ನಾವು ಆಬ್ವಿಯಸ್ಲಿ ಇಂಡಿಯಾಗೆ ಸಪೋರ್ಟ್ ಮಾಡಬೇಕಲ್ಲ. ಸೊ ಇಂಡಿಯಾ ಕೂಡ ಚೆನ್ನಾಗಿ ಅವ್ರ ಮೇಲೆ ಡಾಮಿನೇಟ್ ಮಾಡ್ಬೋದು. ಯಾಕಂತಂದರೆ ಎಕ್ಸ್ಪೆರಿಮೆಂಟ್ ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕೇವಲ ಒಂದು ಮ್ಯಾಚ್ ಅವರು ಸೋತು ಹೋಗಿದ್ದಾರೆ. ಬಟ್ ಲಾಸ್ಟ್ ಮ್ಯಾಚಲ್ಲಿ ಕೂಡ ಚೆನ್ನಾಗಿ ಸ್ಕೋರ್ 250ವರೆಗೆ ಸ್ಕೋರ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಫೈನಲಲ್ಲಿ ಕೂಡ ಅದೇ ಒಂದು ಸ್ಪಿರಿಟಿಂದ ಅದೇ ಒಂದು ಪರ್ಫಾರ್ಮೆನ್ಸ್ ಅವರು ತೆಗೆದುಕೊಂಡು ಬರ್ತಾರೆ ಎಂಬುದಾಗಿ ನಾನು ಬಯಸ್ತೇನೆ. ಈಗ ಇಂಡಿಯಾ ಟೀಮು ಮತ್ತು ನ್ಯೂಜಿಲೆಂಡ್ ಟೀಮ್ ಕಂಪ್ಯಾರಿಸನ್ ಮಾಡ್ತಾರೆ, ಯಾವುದು ಸ್ಟ್ರಾಂಗ್ ಇದೆ ಮತ್ತು ಯಾವ ರೀತಿ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಲೈನಪ್ ಮಿಡ್ ಆರ್ಡರ್ ಎಲ್ಲ ಇದೆ? ಎರಡು ಕೂಡ ಸ್ಟ್ರಾಂಗ್ ಅಂತ ಹೇಳ್ಬೋದು. ನ್ಯೂಜಿಲೆಂಡ್ ಏನೋ ವೀಕ್ ಟೀಮ್ ಅಂತ ನಾನು ಇಂಡಿಯಾ ವಿನ್ ಆಗ್ತಂತ ಹೇಳ್ತಾ ಇಲ್ಲ. ಈವನ್ ನ್ಯೂಜಿಲೆಂಡ್ ಅವ್ರು ಚೆನ್ನಾಗಿದ್ದಾರೆ. ರಚಿನ್ ರವೀಂದ್ರ ಆಗಲಿ ಮತ್ತು ಫಿಲಿಪ್ಸ್ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಲಾಸ್ಟ್ ಮ್ಯಾಚ್ ಕೂಡ ಚೆನ್ನಾಗಿ ಸ್ಕೋರ್ ಅವರು ಚೇಸ್ ಮಾಡಿದ್ದಾರೆ ಸೌತ್ ಆಫ್ರಿಕಾ ಜೊತೆ. ಸೊ ನೆಕ್ಸ್ಟ್ ಮ್ಯಾಚು ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಸೊ ಅವ್ರಿಗೆ ಕೂಡ ನಾವು ಡಿಫೆಂಡ್ ಮಾಡ್ಬೋದಂತ ನನಗೆ ಅನಿಸುತ್ತೆ. ಯಾಕಂದರೆ ಇಂಡಿಯಾ ಈವನ್ ಎರಡೂ ಕೂಡ ಸ್ಟ್ರಾಂಗ್ ಆಗಿದೆ. ಸೊ ಇಂಡಿಯಾನೇ ಗೆಲ್ಲಬೇಕಂತ ನಾವು ಬಯಸ್ತೇವೆ. ಯಾರು ಥ್ರೆಟ್ ಆಗ್ಬೋದು ನ್ಯೂಜಿಲೆಂಡ್ ಇಂಡಿಯಾಗೆ? ಇಂಡಿಯಾ ಯಾರು ಥ್ರೆಟ್ ಆಗ್ಬೋದು? ಥ್ರೆಟ್ ಆಗ್ಬೋದಾ? ಸೊ ಆಬ್ವಿಯಸ್ಲಿ ನಾವು ಇಂಡಿಯಾಗೆ ವಿನ್ ಆಗ್ಬೇಕಂತ ನಾವು ಬಯಸ್ತೇವಲ್ಲ. ಸೊ ಹಂಗಾಗಿ ನಾವು ಸಪೋರ್ಟ್ ಮಾಡೋದೇ ಇಂಡಿಯಾ ಕಡೆನೇ ಅಲ್ಲ. ವೆರಿ ವೇಟಿಂಗ್. ಸೆಮಿಫೈನಲ್ ಆದಮೇಲೆ ಫೈನಲ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಇವತ್ತು ನೈಟ್ ಏನಾಗುತ್ತೆ ಅಂತ. ಎಷ್ಟು ಫುಲ್ಲು ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು? ಸಂಜು ಸ್ಯಾಮ್ಸನ್. ಜಾಸ್ತಿ ಹೋಪ್ ಇದೆ. ಯಾಕಂತಂದರೆ ಸೆಮಿಫೈನಲ್ ಮತ್ತು ಅಲ್ಲಿ ಸೂಪರ್ 8ಅಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆ್ಯಂಡ್ ಮುಂಚೆ ಮಾಡಲಿಲ್ಲ, ಬಟ್ ಯಾವ ಮೂಮೆಂಟಲ್ಲಿ ಸ್ಕೋರ್ ಮಾಡಬೇಕು ಅಲ್ಲಿ ಮಾಡಿದ್ದಾರೆ. ಸೊ ಫೈನಲಲ್ಲಿ ಕೂಡ ಅವರು ಎಷ್ಟು ಲಾಸ್ಟ್ ಮ್ಯಾಚ್ ಕಾಮಾಗಿ ಸ್ಕೋರ್ ಮಾಡಿದ್ದಾರೆ, 89 ಹೊಡೆದ್ಬಿಟ್ಟು. ಸೊ ಏನೋ ಅವ್ರ ಮೇಲೆ ಪ್ರೆಷರ್ ತೊಗೊಂಡಿಲ್ಲ. ಸೊ ಫೈನಲಲ್ಲಿ ಕೂಡ ಅದೇ ಒಂದು ಕೂಲಾಗಿ ಅವರು ರನ್ ತೆಗೆದುಕೊಂಡು ಬರ್ತಾರೆ. ಸೊ ಅವ್ರು ಕೂಡ ಚೆನ್ನಾಗಿ ಆಡಬೇಕೆಂಬುದಾಗಿ ಬಯಸ್ತಾನೆ ಇವತ್ತು. ಸ್ಯಾಮ್ಸನ್ ಅಂತ. India! All the best, India!